ಸೀಸನ್ IPL ಇನ್ನೇನು ಫೈನಲ್ ಸ್ಟೇಜ್ ನಲ್ಲಿದ್ದು ಲೀಗ್ ಹಂತ ಕಂಪ್ಲೀಟ್ ಆಗೋಕೆ ಇನ್ನು ಕೇವಲ 12 ಪಂದ್ಯಗಳಷ್ಟೇ ಬಾಕಿ ಇದೆ. ಚೆನ್ನೈ ಮತ್ತು ಲಕ್ನೋ ವಿರುದ್ಧದ ಪಂದ್ಯಕ್ಕೂ ಮುನ್ನ 58 ಪಂದ್ಯಗಳು ಕಂಪ್ಲೀಟ್ ಆಗಿವೆ. ಹೀಗಿದ್ರೂ ಕೂಡ ಟಾಪ್ 4 ಟಿಕೆಟ್ಗಾಗಿ ರೇಸ್ ಮಾತ್ರ ನಿಂತಿಲ್ಲ. ಸ್ಟಿಲ್ 8 ತಂಡಗಳಿಗೆ ಇನ್ನೂ ಕೂಡ ಚಾನ್ಸ್ ಇದೆ. ಕೆಲವರ ಹಾದಿ ಕ್ಲಿಯರ್ ಇದ್ರೆ ಇನ್ನೂ ಕೆಲವರು ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕಿದೆ. ಅಂಡ್ ಮ್ಯಾಥಮೆಟಿಕಲಿ ಅವಕಾಶದ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾದ್ರೆ ಈ ಪ್ಲೇ ಆಫ್ನ ಓಟದಲ್ಲಿ ಯಾರ್ಯಾರ ಹಾದಿ ಈಸಿ ಇದೆ, ಯಾರಿಗೆಲ್ಲ 50-50 ಚಾನ್ಸ್ ಇದೆ, ಜೊತೆಗೆ ಬೇರೆಯವರ ಸೋಲು ಗೆಲುವುಗಳ ಮೇಲೆ ಡಿಪೆಂಡ್ ಆಗಿರೋರು ಯಾರೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ನಲ್ಲಿ ರಿವೆಂಜ್ ಮ್ಯಾಚ್ಗಳ ಥ್ರಿಲ್ಲರ್ ಅಂದ್ರೆ ಇದೇ ನೋಡಿ. ಸೆಕೆಂಡ್ ಹಾಫ್ ನಲ್ಲಿ ಒಂದು ತಂಡದ ಸೋಲು ಗೆಲುವು ಬೇರೆಯವರ ಪ್ಲೇ ಆಫ್ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಅದರಲ್ಲೂ ಈಗ ಮುಂಬೈ ವಿರುದ್ಧ ಪಂಜಾಬ್ ಸೋತ ಮೇಲಂತೂ 7 ತಂಡಗಳ ಕ್ವಾಲಿಫೈ ಆಸೆ ಜೀವಂತವಾಗಿದೆ. ಇದರಲ್ಲಿ ಕೆಲವರು ಇನ್ನೊಂದೇ ಹೆಜ್ಜೆ ಬಾಕಿ ಇದ್ರೆ ಇನ್ನು ಕೆಲವರು ಪವಾಡ ನಡಿಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಟಫ್ ಇರುವಂತ ಟೀಮ್ಗಳು ಯಾವೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 5 ತಂಡಗಳ ಹಾದಿಯಂತೂ ಕ್ಲಿಯರ್ ಇದೆ. ಸೊ ಯಾವ್ಯಾವ ತಂಡಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬೆಂಗಳೂರು ತಂಡ ಪ್ರಸ್ತುತ 16 ಅಂಕಗಳನ್ನ ಪಡೆದು ಟೇಬಲ್ ಟಾಪರ್ ಆಗಿದೆ. ಇನ್ನೆರಡು ಪಂದ್ಯಗಳು ಬಾಕಿ ಇದ್ದು, ಸೊ ಇನ್ನೆರಡು ಮ್ಯಾಚ್ ಅಲ್ಲಿ ಜಸ್ಟ್ 1 ಪಂದ್ಯ ಗೆದ್ರು ಕೂಡ ಇವರು ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಅನ್ನ ಮಾಡ್ಕೊಳ್ತಾರೆ. ಇನ್ನು ಗುಜರಾತ್ ಟೈಟನ್ಸ್ ಸದ್ಯ ಸೆಕೆಂಡ್ ಪ್ಲೇಸ್ ನಲ್ಲಿರುವಂತಹ ತಂಡ, ಇವರು ಕೂಡ 16 ಅಂಕಗಳನ್ನ ಪಡೆದಿದ್ದಾರೆ. ನೆಕ್ಸ್ಟ್ ಗುಜರಾತ್ ತಂಡಕ್ಕೂ ಕೂಡ ಇನ್ನ 2 ಪಂದ್ಯಗಳು ಬಾಕಿ ಇದ್ದು ಅಲ್ಲಿ 1 ಪಂದ್ಯವನ್ನ ಗೆದ್ದುಕೊಂಡ್ರು ಕೂಡ ಗುಜರಾತ್ಗೆ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡ ಇರುವಂತದ್ದು. ಸೊ ಹೈದರಾಬಾದ್ ತಂಡ ಪ್ರಸ್ತುತ 14 ಅಂಕಗಳನ್ನ ಪಡೆದಿದೆ, 3ನೇ ಸ್ಥಾನದಲ್ಲಿದೆ. ಅವ್ರಿಗೆ ಇನ್ನೆರಡು ಪಂದ್ಯಗಳು ಬಾಕಿ ಇದ್ದು 2ಕ್ಕೆ 2 ಪಂದ್ಯಗಳನ್ನ ಗೆದ್ರೆ 18 ಅಂಕ ಆಗುತ್ತೆ. ಸೊ ಅವ್ರಿಗೂ ಕೂಡ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಹಾದಿ ಕೂಡ ಕ್ಲಿಯರ್ ಇದೆ. ಏನಂತಂದ್ರೆ ಪ್ರಸ್ತುತ ಅವರು 12 ಅಂಕಗಳನ್ನ ಪಡೆದಿರುವಂತದ್ದು. ಸೊ ಅವ್ರಿಗೆ ಚೆನ್ನೈಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇನ್ನೂ 3 ಪಂದ್ಯಗಳು ಬಾಕಿ ಇರುವಂತದ್ದು. ಸೊ ಮುಂದಿನ 3 ಪಂದ್ಯಗಳಲ್ಲಿ 3ಕ್ಕೆ 3 ಪಂದ್ಯಗಳನ್ನ ಗೆದ್ರೆ 6 ಅಂಕ, ಜೊತೆಗೆ ಟೋಟಲ್ ಆಗಿ 18 ಅಂಕಗಳ ಮೂಲಕ ಲೀಗ್ ಸ್ಟೇಜ್ ಅನ್ನ ಎಂಡ್ ಮಾಡೋಕೆ ಅವರಿಗೆ ಅವಕಾಶ ಇರುತ್ತೆ. ಸೊ 18 ಅಂಕಗಳು ಬಂತು ಅಂದ್ರೆ ಸ್ಟಿಲ್ ಅವರು ಪ್ಲೇ ಆಫ್ಗೆ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇನ್ನು ರಾಜಸ್ಥಾನ ತಂಡದ ಸಿಚುಯೇಷನ್ ಕೂಡ ಸೇಮ್ ಇರುವಂಥದ್ದು ಚೆನ್ನೈನಂತೆಯೇ. ಅವರು ಕೂಡ ಪ್ರಸ್ತುತ 12 ಅಂಕಗಳನ್ನ ಪಡೆದಿರುವಂಥದ್ದು, ಜೊತೆಗೆ 3 ಪಂದ್ಯಗಳು ಅವರಿಗೆ ಬಾಕಿ ಇದೆ. ಮುಂದಿನ 3ಕ್ಕೆ 3 ಪಂದ್ಯಗಳಲ್ಲಿ ರಾಜಸ್ಥಾನ ಗೆದ್ರೆ ಟೋಟಲ್ ಆಗಿ 18 ಅಂಕಗಳೊಂದಿಗೆ ಲೀಗ್ ಹಂತವನ್ನ ಮುಗಿಸುತ್ತೆ. ಜೊತೆಗೆ ಅವರು ಕೂಡ ಪ್ಲೇ ಆಫ್ಗೆ ಡೈರೆಕ್ಟ್ ಆಗಿ ಟಿಕೆಟ್ ಅನ್ನ ಪಡ್ಕೊಳ್ಳುವಂತ ಎಲ್ಲ ಅವಕಾಶಗಳು ಇರುತ್ತೆ. ಸೊ ಇಲ್ಲಿ 5 ತಂಡಗಳು ತಮ್ಮದೇ ಗೆಲುವಿನ ಮೂಲಕ ಯಾರ ಮೇಲೆಯೂ ಕೂಡ ಡಿಪೆಂಡ್ ಆಗದೆ ಟಾಪ್ 4 ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳಕ್ಕೆ ಮೇನ್ ಲಿಸ್ಟ್ ನಲ್ಲಿ ಇರುವಂತದ್ದು. ಅಂದ್ರೆ ಈ 5 ತಂಡಗಳಿಗೆ ತಾವು ಮಾತ್ರ ಗೆದ್ರೆ ಸಾಕು, ಬೇರೆಯವರ ಸೋಲು ಗೆಲುವು ಮ್ಯಾಟರ್ ಆಗಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಹೌದು, ಇವ್ರು ಗೆದ್ರೆ ನೇರವಾಗಿ ಟಾಪ್ 4 ನಲ್ಲಿ ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಟಾಪ್ 4 ರೇಸ್ ನಲ್ಲಿ ಇರೋರೇ ಒಬ್ರನ್ನೊಬ್ರು ಫೇಸ್ ಮಾಡುವಂತ ಪಂದ್ಯಗಳು ನೆಕ್ಸ್ಟ್ ಇದಾವೆ. ಆಗ ಗೆದ್ದವರು ಮೇಲೆ ಹೋದ್ರೆ ಸೋತವರು ಆಬ್ವಿಯಸ್ಲಿ ಕೆಳಗೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬೆಂಗಳೂರು ಹಾಗೆ ಹೈದರಾಬಾದ್ ಪಂದ್ಯಗಳಿವೆ, ಜೊತೆಗೆ ಗುಜರಾತ್ ಹಾಗೆ ಚೆನ್ನೈ ನಡುವೆ ಪಂದ್ಯಗಳಿವೆ. ಸೊ 4 ತಂಡಗಳು ಪ್ಲೇ ಆಫ್ ರೇಸ್ ನಲ್ಲೇ ಇರುವಂತದ್ದು. ಆದ್ರೆ ಪಂದ್ಯಗಳು ಅಂತ ಬಂದಾಗ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಸೊ ಗೆದ್ದವರಿಗೆ ಹಾದಿ ಕ್ಲಿಯರ್ ಆಗುತ್ತೆ, ಟಾಪ್ಗೆ ಹೋಗ್ತಾರೆ. ಸೋತವರು ಕೆಳಗೆ ಬರೋದ್ರಿಂದ ರೇಸ್ ಕೂಡ ಈಕ್ವಲ್ ಆಗುತ್ತೆ. ಹೀಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಅವ್ರು ಗೆಲ್ಲೋದನ್ನ ಮಾತ್ರ ಎದುರು ನೋಡ್ಬೇಕಾಗುತ್ತೆ ಮುಂದಿನ ಪಂದ್ಯಗಳಲ್ಲಿ. ಸೊ ಗೆದ್ದವರಿಗೆ ಡೈರೆಕ್ಟ್ ಅಡ್ವಾಂಟೇಜ್ ಇದೆ. ಬೇರೆಯವರ ಮೇಲೆ ಡಿಪೆಂಡ್ ಆಗುತ್ತಾ ಪಂಜಾಬ್? ಸದ್ಯ ಟಾಪ್ 4 ರೇಸ್ ನಲ್ಲಿ ತಮ್ಮ ಗೆಲುವಿನ ಜೊತೆ ಬೇರೆಯವರ ಸೋಲು ಗೆಲುವನ್ನು ಲೆಕ್ಕಾಚಾರ ಹಾಕ್ತಾ ಇರುವಂತ ತಂಡ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್ ತಂಡ. ಪಂಜಾಬ್ಗೆ ಸದ್ಯ 2 ಪಂದ್ಯಗಳು ಮಾತ್ರ ಬಾಕಿ ಇರುವಂತದ್ದು. ಪ್ರಸ್ತುತ 13 ಅಂಕಗಳು ಇರೋದ್ರಿಂದ ಮುಂದಿನ 4 ಪಂದ್ಯಗಳು ಅಂದ್ರೆ 4 ಅಂಕಗಳು ಸೇರಿದ್ರೆ, ಮುಂದಿನ 2 ಪಂದ್ಯಗಳ 4 ಅಂಕಗಳು ಸೇರಿದ್ರೆ ಟೋಟಲ್ ಆಗಿ 17 ಅಂಕ ಆಗುತ್ತೆ. ಆದ್ರೆ 18 ಅಂಕಗಳ ರೇಸ್ ನಲ್ಲಿ 5 ತಂಡಗಳು ಇರೋದ್ರಿಂದ ಅವರಲ್ಲಿ 2 ತಂಡಗಳು 16ಕ್ಕಿಂತ ಮೇಲೆ ಹೋಗದೇ ಇದ್ರೆ ಪಂಜಾಬ್ ತಂಡ 17 ಅಂಕಗಳನ್ನ ಪಡ್ಕೊಂಡ್ರೆ ಆಗ ಅವರಿಗೆ ಪ್ಲೇ ಆಫ್ ಟಿಕೆಟ್ ಸಿಗುತ್ತೆ. ಹೀಗಾಗಿ ಪಂಜಾಬ್ ತಂಡ ಬೇರೆ ತಂಡಗಳ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕುವಂತ ಸ್ಥಿತಿಗೆ ಬಂದಿರುವಂತದ್ದು. ಮತ್ತೊಂದ್ ಕಡೆ KKR ಹಾಗೆ ಡೆಲ್ಲಿ ತಂಡಗಳು ಮ್ಯಾಥಮೆಟಿಕಲಿ ರೇಸ್ ನಲ್ಲಿ ಇದ್ದೀವಿ ಅಂತಿದ್ರು ಕೂಡ ಮುಂದಿನ ಹಾದಿ ಈಸಿ ಇಲ್ಲ. ಯಾಕಂದ್ರೆ KKR ಮುಂದಿನ 3ಕ್ಕೆ 3 ಪಂದ್ಯಗಳನ್ನ ಗೆದ್ರೆ ಟೋಟಲ್ ಆಗಿ 15 ಅಂಕ ಆಗುತ್ತೆ. ಹಾಗೆ ಡೆಲ್ಲಿ ಮುಂದಿನ 2 ಪಂದ್ಯಗಳನ್ನ ಗೆದ್ರೆ 14 ಅಂಕ ಆಗುತ್ತೆ. ಆಲ್ರೆಡಿ ಬೆಂಗಳೂರು ಹಾಗೆ ಗುಜರಾತ್ ತಂಡಗಳು ಈಗಾಗಲೇ 16 ಅಂಕಗಳು ಇರೋದ್ರಿಂದ ಅವ್ರಿಗೆ ಆಲ್ರೆಡಿ ಅಲ್ಲಿ 2 ಸ್ಥಾನ ಫಿಕ್ಸ್ ಆಗುತ್ತೆ. ಸೊ ಉಳಿದ ತಂಡಗಳು ಉಳಿದೆಲ್ಲ ಪಂದ್ಯಗಳನ್ನ ಸೋಲಲಿ ಅಂತ ಇವರು ಕಾಯ್ಬೇಕಾಗುತ್ತೆ. ಬಟ್ ಕಾದ್ರೂ ಕೂಡ ಸಾಧ್ಯವಾಗೋದು ಕಷ್ಟ, ಯಾಕಂದ್ರೆ ಬೇರೆ ಬೇರೆ ತಂಡಗಳು ಅದನ್ನ ದಾಟಿ ಹೋಗುವಂತ ಅವಕಾಶ ಇರುತ್ತೆ. ಸೊ ಲಕ್ನೋ, ಮುಂಬೈನಂತೆಯೇ ಡೆಲ್ಲಿ ಹಾಗೆ KKR ತಂಡಗಳು ನೆಕ್ಸ್ಟ್ ಸೀಸನ್ಗೆ ಫೋಕಸ್ ಮಾಡಬೇಕಾಗುತ್ತೆ.
ಒಟ್ಟಲ್ಲಿ ಪ್ಲೇ ಆಫ್ಸ್ ರೇಸ್ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದು ಮುಂದಿನ ಒಂದೊಂದು ಪಂದ್ಯಗಳು ಟಾಪ್ನಲ್ಲಿರುವಂತಹ ತಂಡಗಳ ಹಣೆ ಬರಹವನ್ನ ನಿರ್ಧಾರ ಮಾಡುತ್ತೆ. ನಮಸ್ಕಾರ.